ಕರ್ಕೊಂಡು ಹೋದಾಗ ಅಲ್ಲಿ ಅಭಿಮನ್ಯು ಆಟ ಆಡ್ತಾ ಕುಂತಿದ್ದಂತ ಅವಾಗ ನೋಡಿ ಹೋಗಿ ಮಾತಾಡ್ಸು ಅಂತ ಅಂದಾಗ ಹೋಗಿ ಮೈಯೆಲ್ಲ ಸವರಿ ಮಾತಾಡಿಸಿದಂತ ಅಭಿಮನ್ಯು ಹಂಗಂದಾಗ ಯಾರಪ್ಪ ನೀನು ಅಂತ ಕೇಳಿದ್ರು. ಯಾಕಪ್ಪ ಏನ್ ಹಿಂಗಂತಿ ನಿಮ್ಮಪ್ಪ ನಾನು ಅಲ್ಲಿ ಕೆಳಗಡೆ ನಿನ್ ಹೇಳ್ತಿದಾರ ಅವ್ರ ಹೊಟ್ಟೆಲಿ ನಿನ್ ಮಗು ಇದೆ, ನಿನ್ನ ದೊಡ್ಡಪ್ಪ ನಿನ್ ದೊಡ್ಡಮ್ಮ ಎಲ್ಲರೂ ಇದಾರೆ ಅಲ್ಲಿ ಭೂಲೋಕದಲ್ಲಿ ಅಂದಾಗ ನೀನು ಭೂಲೋಕದ ಕತೆ ಹೇಳಬೇಡ, ಅದು ಅಲ್ಲಿಗೆ ಮುಗೀತು, ನನ್ನ ಪಾತ್ರ ಅಲ್ಲಿವರೆಗೆ ಇತ್ತಷ್ಟೇ ನಾನು ಮಾಡಿ ಬಂದೀನಿ, ನೀನು ಇನ್ನೂ ಅಲ್ಲೇ ಇದೀ, ನಿನ್ಗೆ ಗೊತ್ತಾವಲ್ಲು ಹೋಗು ಅಂತಂದು. ಅಂದರೆ ನನಗೆ ಅನಿಸಿದ್ದೇನೆಂದರೆ ನಿನ್ನೆ ನಾನು ನಮ್ಮ ಮನೆಯವ್ರು ಹೇಳಿದ್ದೆ ಲಾಜಿಕ್ ಅಂತ ನಾನು ಅನ್ಕೊಂಡಲ್ಲ, ಅದಕ್ಕೆ ಇದು ಈ ಥರ ನನಗೆ ಹೀಗೆ ಮಾಡ್ತಾ ಮಾಡ್ತಾ ನನಗೆ ಕ್ಲಾಸ್ ಮಾಡಬೇಕಾದ್ರೆ ಫಸ್ಟ್ ನಾನು ಆಚರಣೆಯಲ್ಲಿ ಇದ್ದಾಗ ಮಾತ್ರ ನನಗೆ ಅದು ಆತ್ಮಸ್ಥೈರ್ಯ ಇಟ್ಕೋಬೇಕು ಅಂದಾಗ ನಾನು ಸ್ವತಃ ನಾನು ಯಾವ ರೀತಿ ಇರ್ಬೋದಂದ್ರೆ ಇಷ್ಟು ನನಗೆ 50 ವರ್ಷ ಆಗೈತಂದರೆ ಯಾರಾದ್ರೂ ಓಡಿ ತೀರೋಗ್ಯಾರಂದ್ರೆ ಆ ಕಡೆ ತೆರೆ ಹಾಕಿ ಕೂಡ ಮಲಗಲ್ಲ, ಅಷ್ಟು ಭಯಗ್ರಸ್ತಲು ನಾನು ಅಂಥದ್ದು. ಯಾವಾಗ ಈ ಧ್ಯಾನಕ್ಕೆ ಬಂದಮೇಲೆ ಇಡೀ ರಾತ್ರಿ ಕುಂತು ಧ್ಯಾನ ಮಾಡ್ತೀನಿ, ಅದು ವಿತೌಟ್ ಲೈಟ್ ಕತ್ತಲಿನಲ್ಲೇ ಧ್ಯಾನ ಮಾಡುವಷ್ಟು ಧೈರ್ಯ ಈಗ ನನಗೆ ಬಂದಿದೆ. ಯಾರಾದ್ರೂ ತೀರೋಗ್ಯಾರಂದ್ರೆ ಅಲ್ಲಿ ಕೂಡ ಹೋಗಿ ಈ ಆತ್ಮಕ ಶಾಂತಿ ಸಿಗ್ಲಿ, ಇವ್ರು ಮತ್ತೆ ಧ್ಯಾನಿಗಳಾಗಲಿ ಅಂತ ಅಲ್ಲಿನೂ ನಾನು ಧ್ಯಾನ ಮಾಡಷ್ಟು ಸ್ಥೈರ್ಯ ಈ ಧ್ಯಾನ ನನಗೆ ಬಂದಿದ್ದು, ಅಷ್ಟು ಧೈರ್ಯ. ಈಗ ಮಳೆಯ ಬರಬೇಕು, ಇಲ್ಲ ಒಂದು ಒಳ್ಳೆ ಜಾಬ್ ಆಗಬೇಕು, ಒಂದು ಮನೆಯ ತಗೋಬೇಕು, ಈ ರೀತಿ ಬರಬೇಕು, ಇದು ಯಾವ ಶಾಶ್ವತ ಅಲ್ಲ. ನಾನು ಅಷ್ಟೊತ್ತಿಗೆ ನನ್ನ ಮಗಳು ಹೋಗಿದ್ಲು ಅಂತ ನಾನು ಏನು ಅನ್ಕೊಂತಿದ್ರು ಅನ್ಕೊಂಡಿದ್ದಿಷ್ಟೇ, ದೇಹದಲ್ಲಿಲ್ಲ, ಆಕೆ ದೇಹದಲ್ಲಿಲ್ಲ ಅಂದ್ರೆ ನಾನು ಅತಿ ಸಲುವಾಗಿ ಅಲ್ಲಿ ಹೋಗಿ ಮಾತಾಡ್ಬೇಕಾಗಿತ್ತು. ಈಗ ನಾನು ಯಾವಾಗ